ತೆಗೆದಾಗ ಭಾಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ವಿ. ಹೌದು. ಹಾಗಂತ ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು. ನೋಡಿ, ಕಾಂಗ್ರೆಸ್ 46, ಹರಿಯಾಣದಲ್ಲಿ ಇನ್ನೂ ಕೂಡ 17 ಕ್ಷೇತ್ರಗಳು ಬಾಕಿ ಇದೆ. ಅದಕ್ಕೆ ಮೊದಲೇ 46 ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 46 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ. ಬಹುಶಃ ಸರಳ ಬಹುಮತ ಬಂದಾಯಿತು. ಇದು ಸರಳ ಬಹುಮತ. ಇನ್ನೊಂದು 10 ಸಿಕ್ಕಿದ್ರೆ ಭರ್ಜರಿ ಬಹುಮತ. ಆಮೇಲೆ ಇದು ನಿರೀಕ್ಷಿತ. ನಾನು ಮೊದಲೇ ಹೇಳಿದೆ, ಮುಸ್ಲಿಂ, ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ. ಇಲ್ಲಿ ಅಗ್ನಿಪಥ್ ಬಗ್ಗೆ ನೋಡಿ, ಇಲ್ಲಿ ಕೆಲವು ಕಡೆ ಏನಾಯಿತು, ಅಗ್ನಿಪಥ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ. ಈ ಅಗ್ನಿಪಥ್ ಬೇಕಾ ಬೇಡವಾ. ಈಗ ನಾನು ಅಗ್ನಿಪಥ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದಂಗೆ ಬೈಯೋದು. ಈಗ ಬಿಜೆಪಿಯವನು ಅಗ್ನಿಪಥ್ ಬೇಕು, ನೀವು ಬಾಯಿಗೆ ಬಂದಂಗೆ ಬೈಯೋದು. ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು. ಇದೆಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ. ಅಗ್ನಿಪಥ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ? ಅದು ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ಸರಿನೋ ತಪ್ಪೋ ಮನವರಿಕೆ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಶ್ರುತಿ, ಈ ಆಧಾರ್ ಇದೆಯಲ್ಲ, ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಇವರು ಯಾರು, ಇನ್ಫೋಸಿಸ್ನ ನಂದನ್ ನಿಲೇಕಣಿ, ಅದರ ಮುಖ್ಯಸ್ಥರು ನಂದನ್ ನಿಲೇಕಣಿ. ಬಿಜೆಪಿ ಅದನ್ನು ಶತಾಯಗತಾಯ ಟೀಕೆ ಮಾಡುತ್ತೆ. ಸರಿ ಇಲ್ಲ, ತೆಗೆದಾಕ್ತೀವಿ ಅಲ್ಲ, ತೆಗೆದಾಕ್ತೀವಿ ಅಂತ ಹೇಳುತ್ತೆ. ಆಗ ನಂದನ್ ನಿಲೇಕಣಿ ಏನು ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗತ್ತೆ, ಓ ಇಷ್ಟು ಚೆನ್ನಾಗಿದೆಯಾ, ಇಲ್ಲ ಆಧಾರ್ ಅಷ್ಟೇ. ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟಿಗೆ ಬೇಕಾಗಿ ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ. ಇದು ಚೆನ್ನಾಗಿದೆಯಾ, ಅಥವಾ ನೀವು ಇದು ಬಂತಲ್ಲ ಯಾವುದು, ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವ, ಒಬ್ಬನಾದರೂ ಮಾತಾಡಿದ್ರ ನೀವು? ಬಿಜೆಪಿಯನ್ನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ. ಕಾಂಗ್ರೆಸ್ಸು ಹೆಂಗೆ ಅಂತಂದರೆ ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋದಕ್ಕೆ ಒಂದು ಅಸ್ತ್ರ ಅಂತೇಳಿ. ಯಾರು ಕೂಡ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಲಿಲ್ಲ. ನೀವು ಒಂದು ಸೈಡು ನರೇಂದ್ರ ಮೋದಿ, ಒಂದು ಸೈಡು ಕಾಂಗ್ರೆಸ್ ಅಂತ ಹೋದರೆ ದೇಶದ ಗತಿ ಏನು? ಇದು ಆಗಿರೋದಲ್ಲೇ. ಅದಕ್ಕೆ ಹೇಳೋದು, ಜನಗಳು ಡಿಸೈಡ್ ಮಾಡ್ತಾರೆ. ಜಾಟ್ ಮತಗಳು ಬಿಟ್ಟೋದು, ಆಮೇಲೆ ರೈತ ಹೋರಾಟಗಳಾಯಿತು. ನೀವೊಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ? ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ. ಓಕೆ, 46 ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ ಎಐಸಿಸಿ ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಮೂಲಕ ಅಂತ್ಯನ ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಆ ಮೂಲಕ ಅಧಿಕಾರದ ಗದ್ದುಗೆ ಎತ್ತ. ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ನೋಡಲು ಸಿಗ್ತಾ ಇದೆ. ಜಾಟ್ ಸಮುದಾಯವನ್ನ ಸೆಳೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಆ ಮೂಲಕ ಅಂತ್ಯ. ಕಾಂಗ್ರೆಸ್ ಬಿಜೆಪಿಯ ಭದ್ರ ಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿ ತೆಗೆದಾಗ ಬಹಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ವಿ. ಹಾಗಂತ ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು. ನೋಡಿ, ಕಾಂಗ್ರೆಸ್ 46, ಹರಿಯಾಣದಲ್ಲಿ ಇನ್ನೂ ಕೂಡ 17 ಕ್ಷೇತ್ರಗಳು ಬಾಕಿ ಇದೆ. ಅದಕ್ಕೆ ಮೊದಲೇ 46 ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 46 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ. ಬಹುಶಃ ಸರಳ ಬಹುಮತ ಬಂದಾಯಿತು. ಇದು ಸರಳ ಬಹುಮತ. ಇನ್ನೊಂದು 10 ಸಿಕ್ಕಿದ್ರೆ ಭರ್ಜರಿ ಬಹುಮತ. ಆಮೇಲೆ ಇದು ನಿರೀಕ್ಷಿತ. ನಾನು ಮೊದಲೇ ಹೇಳಿದೆ, ಮುಸ್ಲಿಂ, ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ. ಇಲ್ಲಿ ಅಗ್ನಿಪಥ್ ಬಗ್ಗೆ ನೋಡಿ, ಇಲ್ಲಿ ಕೆಲವು ಕಡೆ ಏನಾಯಿತು, ಅಗ್ನಿಪಥ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ. ಈ ಅಗ್ನಿಪಥ್ ಬೇಕಾ ಬೇಡವಾ. ಈಗ ನಾನು ಅಗ್ನಿಪಥ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದಂಗೆ ಬೈಯೋದು. ಈಗ
BJP-ಯವನು ಅಗ್ನಿಪಥ್ ಬೇಕು, ನೀವು ಬಾಯಿಗೆ ಬಂದಂಗೆ ಬೈಯೋದು, ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು, ಇದೆಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ. ಅಗ್ನಿಪಥ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ? ಅದು BJP ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ಸರಿನೋ ತಪ್ಪೋ ಮನವರಿಕೆ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಶ್ರುತಿ, ಈ ಆಧಾರ್ ಇದೆಯಲ್ಲ, ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಇವರು ಯಾರು, ಇನ್ಫೋಸಿಸ್ನ ನಂದನ್ ನಿಲೇಕಣಿ, ಅದರ ಮುಖ್ಯಸ್ಥರು ನಂದನ್ ನಿಲೇಕಣಿ. BJP ಅದನ್ನು ಶತಾಯಗತಾಯ ಟೀಕೆ ಮಾಡುತ್ತೆ. ಸರಿ ಇಲ್ಲ, ತೆಗೆದಾಕ್ತೀವಿ ಬಟ್ ಇಂಪ್ಲಿಮೆಂಟ್ ಮಾಡಿದ್ದು ಅಲ್ಲ, ತೆಗೆದಾಕ್ತೀವಿ ಅಂತ ಹೇಳುತ್ತೆ. ಆಗ ನಂದನ್ ನಿಲೇಕಣಿ ಏನು ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗತ್ತೆ, ಓ ಇಷ್ಟು ಚೆನ್ನಾಗಿದೆಯಾ, ಇಲ್ಲ ಆಧಾರ್ ಅಷ್ಟೇ. ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟಿಗೆ ಬೇಕಾಗಿ ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ. ಇದು ಚೆನ್ನಾಗಿದೆಯಾ, ಅಥವಾ ನೀವು ಇದು ಬಂತಲ್ಲ ಯಾವುದು, ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವ, ಒಬ್ಬನಾದರೂ ಮಾತಾಡಿದ್ರ ನೀವು? BJP-ಯನ್ನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ. ಕಾಂಗ್ರೆಸ್ಸು ಹೆಂಗೆ ಅಂತಂದರೆ ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋದಕ್ಕೆ ಒಂದು ಅಸ್ತ್ರ ಅಂತೇಳಿ. ಯಾರು ಕೂಡ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಲಿಲ್ಲ. ನೀವು ಒಂದು ಸೈಡು ನರೇಂದ್ರ ಮೋದಿ, ಒಂದು ಸೈಡು ಕಾಂಗ್ರೆಸ್ ಅಂತ ಹೋದರೆ ದೇಶದ ಗತಿ ಏನು? ಇದು ಆಗಿರೋದಲ್ಲೇ, ಅದಕ್ಕೆ ಹೇಳೋದು, ಜನಗಳು ಡಿಸೈಡ್ ಮಾಡ್ತಾರೆ. ಜಾಟ್ ಮತಗಳು ಬಿಟ್ಟೋದು, ಆಮೇಲೆ ರೈತ ಹೋರಾಟಗಳಾಯಿತು. ನೀವೊಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ? ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ. ಓಕೆ, 46 ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ AICC ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಹರಿಯಾಣದಲ್ಲಿ 10 ವರ್ಷದ BJP ಆಡಳಿತ ಮೂಲಕ ಅಂತ್ಯನ. ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಆ ಮೂಲಕ ಅಧಿಕಾರದ ಗದ್ದುಗೆ ಎತ್ತ. ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ನೋಡಲು ಸಿಗ್ತಾ ಇದೆ. ಜಾಟ್ ಸಮುದಾಯವನ್ನ ಸೆಳೆಯುವಲ್ಲಿ BJP ವಿಫಲವಾಗಿದೆ. ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ. ಹರಿಯಾಣದಲ್ಲಿ 10 ವರ್ಷದ BJP ಆಡಳಿತ, ಆ ಮೂಲಕ ಅಂತ್ಯ. ಕಾಂಗ್ರೆಸ್ BJPಯ ಭದ್ರ ಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿ ತೆಗೆದಾಗ ಬಹಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕೊಂಡ್ವಿ. ಹೌದು. ಹಾಗಂತ ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು. ನೋಡಿ, ಕಾಂಗ್ರೆಸ್ 46, ಹರಿಯಾಣದಲ್ಲಿ ಇನ್ನೂ ಕೂಡ 17 ಕ್ಷೇತ್ರಗಳು ಬಾಕಿ ಇದೆ. ಅದಕ್ಕೆ ಮೊದಲೇ 46 ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 46 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ. ಬಹುಶಃ ಸರಳ ಬಹುಮತ ಬಂದಾಯಿತು. ಇದು ಸರಳ ಬಹುಮತ. ಇನ್ನೊಂದು 10 ಸಿಕ್ಕಿದ್ರೆ ಭರ್ಜರಿ ಬಹುಮತ. ಆಮೇಲೆ ಇದು ನಿರೀಕ್ಷಿತ. ನಾನು ಮೊದಲೇ ಹೇಳಿದೆ, ಮುಸ್ಲಿಂ, ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ. ಇಲ್ಲಿ ಅಗ್ನಿಪಥ್ ಬಗ್ಗೆ ನೋಡಿ, ಇಲ್ಲಿ ಕೆಲವು ಕಡೆ ಏನಾಯಿತು, ಅಗ್ನಿಪಥ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ. ಅಗ್ನಿಪಥ್ ಬೇಕಾ ಬೇಡವಾ. ಈಗ ನಾನು ಅಗ್ನಿಪಥ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದಂಗೆ ಬೈಯೋದು. ಈಗ BJP-ಯವನು ಅಗ್ನಿಪಥ್ ಬೇಕು, ನೀವು ಬಾಯಿಗೆ ಬಂದಂಗೆ ಬೈಯೋದು, ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು, ಇದೆಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ. ಅಗ್ನಿಪಥ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ? ಅದು BJP ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ಸರಿನೋ ತಪ್ಪೋ ಮನವರಿಕೆ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಶ್ರುತಿ, ಈ ಆಧಾರ್ ಇದೆಯಲ್ಲ, ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಇವರು ಯಾರು, ಇನ್ಫೋಸಿಸ್ನ ನಂದನ್ ನಿಲೇಕಣಿ, ಅದರ ಮುಖ್ಯಸ್ಥರು ನಂದನ್ ನಿಲೇಕಣಿ. BJP ಅದನ್ನು ಶತಾಯಗತಾಯ ಟೀಕೆ ಮಾಡುತ್ತೆ. ಸರಿ ಇಲ್ಲ, ತೆಗೆದಾಕ್ತೀವಿ ಬಟ್ ಇಂಪ್ಲಿಮೆಂಟ್ ಮಾಡಿದ್ದು ಅಲ್ಲ, ತೆಗೆದಾಕ್ತೀವಿ ಅಂತ ಹೇಳುತ್ತೆ. ಆಗ ನಂದನ್ ನಿಲೇಕಣಿ ಏನು ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗತ್ತೆ, ಓ ಇಷ್ಟು ಚೆನ್ನಾಗಿದೆಯಾ, ಇಲ್ಲ ಆಧಾರ್ ಅಷ್ಟೇ. ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟಿಗೆ ಬೇಕಾಗಿ
ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ. ಇದು ಚೆನ್ನಾಗಿದೆಯಾ? ಅಥವಾ ನೀವು ಇದು ಬಂತಲ್ಲ ಯಾವುದು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವ, ಒಬ್ಬನಾದರೂ ಮಾತಾಡಿದ್ರ ನೀವು? BJಪಿಯನ್ನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ. ಕಾಂಗ್ರೆಸ್ಸು ಹೆಂಗೆ ಅಂತಂದರೆ ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋದಕ್ಕೆ ಒಂದು ಅಸ್ತ್ರ ಅಂತೇಳಿ. ಯಾರು ಕೂಡ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಲಿಲ್ಲ. ನೀವು ಒಂದು ಸೈಡು ನರೇಂದ್ರ ಮೋದಿ, ಒಂದು ಸೈಡು ಕಾಂಗ್ರೆಸ್ ಅಂತ ಹೋದರೆ ದೇಶದ ಗತಿ ಏನು? ಕರೆಕ್ಟ್. ಇದು ಆಗಿರೋದಲ್ಲೇ. ಅದಕ್ಕೆ ಹೇಳೋದು, ಜನಗಳು ಡಿಸೈಡ್ ಮಾಡ್ತಾರೆ. ಜಾಟ್ ಮತಗಳು ಬಿಟ್ಟೋದು, ಆಮೇಲೆ ರೈತ ಹೋರಾಟಗಳಾಯಿತು. ನೀವೊಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ? ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ. ಓಕೆ, 46 ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ AICC ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಮೂಲಕ ಅಂತ್ಯನ. ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಆ ಮೂಲಕ ಅಧಿಕಾರದ ಗದ್ದುಗೆ ಎತ್ತ. ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ನೋಡಲು ಸಿಗ್ತಾ ಇದೆ. ಜಾಟ್ ಸಮುದಾಯವನ್ನ ಸೆಳೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ, ಆ ಮೂಲಕ ಅಂತ್ಯ. ಕಾಂಗ್ರೆಸ್ ಬಿಜೆಪಿಯ ಭದ್ರ ಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿಯಾದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ.